ಎಲ್ರಿಗೂ ನಮಸ್ಕಾರ. ಇವತ್ತಿನ ಓದಿಗಾಗಿ ದೇವರಾಜ್ ಹುಣಸಿಕಟ್ಟಿಯವರ ಬಚ್ಚಿಟ್ಟ ಕನಸಿನ ಪಿಟಾರ ಅನ್ನುವ ಕವಿತೆಯನ್ನ ಆಯ್ದುಕೊಂಡಿದ್ದೀನಿ. ನನ್ನವ್ವ ಅದೆಷ್ಟು ಕನಸುಗಳ ಸಾಸಿವೆ ಜೀರಿಗೆ ಡಬ್ಬಗಳಲ್ಲಿ ಬಚ್ಚಿಟ್ಟಿದ್ದಾಳೆ ಗೊತ್ತೇ. ಅದೆಷ್ಟೋ ವರ್ಷಗಳಿಂದ ತದೇಕ ಚಿತ್ತದಿಂದ ಕಾದಿದ್ದಾಳೆ ಗೊತ್ತೇ. ಕೂಡಿಟ್ಟ ಕನಸಿನ ಬಳ್ಳಿಗೆ ಸರದಿಯಂತೆ ನೀರು, ಗೊಬ್ಬರ, ಬೆಚ್ಚನೆಯ ಅಂಗೈಯಗಲದ ಸ್ಪರ್ಶ ನೀಡಿದ್ದಾಳೆ. ಒಂದೊಂದು ಕನಸು ತುಂಬು ಬಸುರಿಯಾದಾಗಲೂ ತೀರಾ ಬಿಸಿಯ ಎದೆ ಅಪ್ಪುಗೆಯಲ್ಲಿ ಕಣ್ಣಾಲೆ ತುಂಬಿದ್ದಾಳೆ. ಅವಳ ಬೆವರ ಹನಿಯಲ್ಲಿ ಬಳ್ಳಿ ಬಲಗೊಂಡು ಕನಸು ಹಡೆಯುವುದಿದೆ. ನೆಲ ಬಿರಿದು ಕುಡಿ ಚಿಗುರಡದ ಅನುಭವ ಅವಳಿಗೆ. ಮಗಳು ಮೈನೆರೆದಳೆಂದು, ಮಗನ ಉನ್ನತ ಓದಿಗೆಂದು, ಇದೆಲ್ಲ ಅವಳ ಖುಷಿಯ ಕನಸಿನ ಪಿಟಾರದ ಭಾಗವೇ. ಒಮ್ಮೊಮ್ಮೆ ಅವಳಿಗೆ ಕೆಟ್ಟ ಕನಸೂ ಬೀಳುವುದುಂಟು, ಅದು ನಿಜವಾಗುವುದೂ ಉಂಟು. ಅಪ್ಪನ ಕುಡಿತದ ತೆವಲಿಗೆ ಒಮ್ಮೊಮ್ಮೆ ಅಮ್ಮನ ಈ ಕನಸ ಪಿಟಾರಕ್ಕೆ ಕತ್ತರಿ ಬಿದ್ದು ಅಮ್ಮನ ಕನಸ ಕಟ್ಟೆ ತಾತ್ಕಾಲಿಕ ಒಡೆದು ನೀರು ಅವಳ ಕಂಗಳು ತುಂಬಿ ರಾತ್ರಿಯ ನಿದ್ದೆ ಕದ್ದು ಮನೆಯ ಒಂದೆರಡು ದಿನದ ನೆಮ್ಮದಿ ಮೆದ್ದು ಹೊರಳುವುದಿದೆ ಸದ್ದಿಲ್ಲದೆ. ಆಷಾಢಕ್ಕೆ ಸುರಿದ ಅಕಾಲಿಕ ಮಳೆಯಂತೆ ತುಂಬಿ ಬಿಡುವುದು ಮನೆ ತುಂಬಾ ಚಿಂತೆ. 2 ದಿನ ಅಮ್ಮ ಎಣ್ಣೆಗೆ ಹಾಕಿದ ಸಾಸಿವೆಯಂತೆ ಸಿಡಿಯುತ್ತಲೇ ಇರುತ್ತಾಳೆ. ಆಗಾಗ ಮಾತಿನಲ್ಲಿ ಅಪ್ಪನನ್ನು ಇರಿಯುತ್ತಲೇ ಇರುತ್ತಾಳೆ. ಅಪ್ಪನ ನಶೆಯ ಕನಸಿಗೆ ಅದೆಷ್ಟು ಶಕ್ತಿ. ಸೋತು ಬಿಡುವುದು ಅಮ್ಮನ ಎಲ್ಲ ಯುಕ್ತಿ. ಇಷ್ಟಾದರೂ ಅವಳ ಕನಸು ಹೆಣೆಯುವ ಕಸುಬು ಮಾತ್ರ ಇನ್ನೂ ನಿಂತಿಲ್ಲ. ಧನ್ಯವಾದಗಳು.